ದ್ವೇಷ ಬಿಡು, ಪ್ರೀತಿ ಮಾಡು. ಇಟ್ಟು ದೋಸ್ ಏನೇನು ಯಾರ್ಯಾರ ಜೋಡಿ ಏನು ಜಗಳ ಮಾಡಿ ಆ ಮಾತು ಬಿಟ್ಟೆ ಈ ಮಾತು ಬಿಟ್ಟೆ ಅಂತ ಏನು ಬಿಟ್ಟಿರ್ತಿರಲ್ಲ ಎಲ್ಲ ಮರ್ತು ಬಿಡ್ರಿ. ಏನು ಮಾಡ್ಬೇಕತ್ತಂದ್ರೆ ಎಲ್ಲರ ಜೋಡಿ ಪ್ರೀತಿಯಿಂದಿರ. ನಾವು ಇದ್ದಾಗ ಮಾತಾಡ್ಸಂಗಿಲ್ಲ, ಇದ್ದಾಗ ಅವ್ರು ಬೇರೆ ನಾವು ಬೇರೆ ಅಂತ ಮಾತು ಬಿಡೋದು. ಅವ್ರೇನ್ರ ಹಾಸ್ಪಿಟಲ್ದೊಳಗೆ ಏನರ ರೋಗ ಬಂದು ಹಾಸ್ಪಿಟಲ್ದೊಳಗೆ ಏನರ ಮೊಕ್ಕೊಂಡಿದ್ರಂದ್ರೆ ಅವಾಗ ಬಿಸ್ಕಿಟ ಬ್ರೆಡ್ಡ ಹಿಡ್ಕೊಂಡು ಅವಾಗ ಮಾತಾಡ್ಸೋಕೆ ಹೋಗೋದು. ಇದ್ದಾಗ ಮಾತಾಡ್ಸಂಗಿಲ್ಲ. ನಾವು ಅರ್ಥ ಮಾಡ್ಕೋರಿ, ಇದ್ದಾಗ ಕಲ್ಲಿನಿಂದ ಒಗೆದು ಸತ್ತ ಮೇಲೆ ಕಲ್ಲಿನ ಮೂರ್ತಿ ಮಾಡಿದ್ರೆ ಉಪಯೋಗ ಇಲ್ಲ. ಇದ್ದಾಗ ಒಂದು ಹನಿ ನೀರು ಕೊಡಲಾರ್ದವರು ಸತ್ತ ಮೇಲೆ ಅವ್ರ ಗದ್ದಿಗೆ ಮೇಲೆ 30 ಕೊಡ ನೀರು ಎರೆದ್ರು ಉಪಯೋಗ ಇಲ್ಲ. ಇದ್ದಾಗ ಒಂದು ತುತ್ತ ಅನ್ನ ಹಾಕ್ಲಾರ್ದವ್ರು ಸತ್ತ ಮೇಲೆ ಅವ್ರ ಗದ್ದಿಗೆ ಮುಂದೆ ಹೋಳ್ಗೆ ತುಪ್ಪ ಮಾಡಿ ಅವ್ರ ಗದ್ದಿಗೆ ಮುಂದೆ ಎಡಿ ಹಿಡಿದ್ರೆ ಉಪಯೋಗ ಇಲ್ಲ. ಇದ್ದಾಗ ಅರ್ಧಾಗ ಬಟ್ಟೆ ಕೊಡಿಸ್ಲಾರ್ದವ್ರು ಸತ್ತ ಮೇಲೆ ಅವರು ಫೋಟೋ ಮುಂದೆ ಬಟ್ಟೆ ಇಟ್ಟು ಪೂಜೆ ಮಾಡಿದ್ರೆ ಉಪಯೋಗ ಇಲ್ಲ. ಎಲ್ಲರನ್ನು ನಾವು ಹೆಂಗೆ ಬದುಕಬೇಕಂದ್ರೆ ಇದ್ದಾಗ ಪ್ರೀತಿ ಮಾಡೋದು ಕಲಿಬೇಕು. ಸತ್ತ ಮೇಲೆ ನೀವು ಎಷ್ಟು ಪ್ರೀತಿ ತೋರಿಸಿದ್ರು ಅವ್ರಿಗೇನು ಬಂದು ನೋಡಂಗಿಲ್ಲ. ಇದ್ದಾಗ ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕುವಂಥ ಬದುಕು ಅದು ನಮ್ಮೆಲ್ಲರದು ಕೂಡ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಯಾರೂ ಏನೂ ಒಯ್ಯೋದಿಲ್ಲ. ಏನು ನಾವು ಪ್ರೀತಿಯಿಂದ ಬದುಕ್ತೇವಲ್ಲ ಅದು ಒಂದೇ ಇಲ್ಲಿ ಶಾಶ್ವತವಾಗಿ ಉಳಿತದ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ಹೇಳಿ, ಇವತ್ತು ಉಡಿ ತುಂಬುವಂಥ ಕಾರ್ಯಕ್ರಮ, ರೊಟ್ಟಿ ಬುತ್ತಿ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನಡೆದು ಬಂದದ. ಇಲ್ಲೆಲ್ಲರೂ ನೋಡಿ ಯಾಕೆ ಖುಷಿ ಆತಂದ್ರೆ ಎಲ್ಲರೂ ನಾ ಯಾವ ಮನೆಗೆ ಪ್ರಸಾದಕ್ಕೆ ಹೋಗಿ ನಿಟ್ಟು ದಿನ ರೊಟ್ಟಿ ಪಲ್ಯ ಹೋಳ್ಗೆ ಶಿಕರ್ಣಿ ಇವಂತೂ ತಪ್ಪೇ ಇಲ್ಲ ನಮಗೆ. ಹೋಳಿಗೆ ಯಾರ ಮನೆಗೆ ಹೋಗಿ ಹೋಳಿಗೆ ತಿಂದು ಇದೇ ಊರಾಗ 1-2 kg ಇರ್ರಿ ನಾನು 5 ದಿನದಾಗ. ಅಷ್ಟು ಎಲ್ಲರ ಮನೆಗೆ ಹೋದಾಗ ಅಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ಬರಮಾಡ್ಕೊಂಡು ನಾ ಬರೀ ಬಾಯಿ ಮಾತಿಗೆ ಅಟ್ಟ ಮಗ ನಿಮ್ಮ ಹೊಟ್ಯಾಗ ಹುಟ್ಟಿದ ಮಗ ಅಂತ ತಿಳ್ಕೊರಿ ಅಂತ ನಾವು ಅಟ್ಟ ಹೇಳ್ದ ಆಗಿಲ್ಲ. ನಿಜವಾಗ್ಲೂ ಸಹಿತ ಈ ಸ್ವಾಮಿಯನ್ನು ನೀವೆಲ್ಲರೂ ಸಹಿತ ಸ್ವಂತ ಮಗನ ರೀತಿ ಒಳಗೆ ನೀವೆಲ್ಲರೂ ಸಹಿತ ನೋಡಿದ್ದೀರ. ನನಗೆ ಭಾಳ ಖುಷಿ. ರೊಟ್ಟಿ ತಂದಿರಿಲ್ಲ ಅವೆಲ್ಲರೂ ರೊಟ್ಟಿ ತಿನ್ನೋ ಸಂಸ್ಕೃತಿ ಹೋಗ್ಯದ. ಈಗೆಲ್ಲ ಬ್ರೆಡ್ ಅವು ಏನೇನೋ ಬಂದಾವೆ ಈಗ ಸಿಟಿಯಾಗೆಲ್ಲ. ಅವಾಗಿನ ಹಿರಿಯರು ನೋಡಿ ಇಲ್ಲೆಲ್ಲ ನಮ್ಮ ಸೌಕಾರ ಅದು ಹೆಂಗೆ ಕಚ್ಚಿ ಹಾಕೊಂಡು ಹೆಂಗೆ ಓಡಾಡ್ತಿರ್ತಾರೆ. ಇನ್ನೂ ಎಟ್ಟುಗಟ್ಟೆ ಒಂದೊಂದು ಮನೆಗೆ ಹೋಗಿರ್ತೀನಿ ಅವರು 75-80 ವಯಸ್ಸು. ನಿನ್ನೆ ಒಂದು ಮನೆಗೆ ಪ್ರಸಾದಕ್ಕೆ ಹೋಗಿದ್ದೇವೆ, ಅವ್ರಿಗೆ 80 ವಯಸ್ಸದವ ಆ ಅಜ್ಜಿಗೆ. ಅಲ್ಲೇ ಕೈ ಮುಗಿಯವ ಅಂತ ನಾ ಹೇಳ್ತೀನಿ. ಇಲ್ಲ ಆಕಿ ತಳಕ್ಕೆ ಕುಂತು ನಮಸ್ಕಾರ ಮಾಡಿ ಪ್ರಸಾದ ನಮಗೆ ನಮಸ್ಕಾರ ಮಾಡಿಲ್ಲ ಅಂದ್ರೆ ಇನ್ನೂ ಅವಾಗಿನ ಗಟ್ಟಿ ಹೆಂಗದಾವ ನೋಡಿ. ಈಗ 40 ವಯಸ್ಸಾಗಿರ್ತದೆ, ಕಾಲು ಹಿಡ್ದಿರ್ತವೆ. ಯಾಕಂದ್ರೆ ನಾವು ತಿನ್ನುವಂಥ ಆಹಾರ. ಈಗ ಆಧುನಿಕ ಕವಿಯು ಅದ್ಭುತವಾದ ಒಂದು ಸಾಲ ಬರೀತಾನೆ. ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಗುಂಡು, ಅದನ್ನು ತಿಂದು ನಮ್ಮ ಅಜ್ಜ ಆಗಿದ್ದ ಗುಂಡು ಗುಂಡು. ನಮ್ಮವ್ವ ಮಾಡುತ್ತಿದ್ದಳು ಬೆಳೆಜಾಳ ರೊಟ್ಟಿ, ಅದನ್ನು ತಿಂದು ನಮ್ಮಪ್ಪ ಆಗಿದ್ದ ಜಗದ ಜಟ್ಟಿ. ನಮ್ಮವಳು ಮಾಡಾಕತ್ತಾಳ ಇಡ್ಲಿ ಸಾಂಬಾರು ವಡ, ಅದನ್ನು ತಿಂದು ನಾನಾಗಿನಿ ಪ್ಲಾಸ್ಟಿಕ್ ಕೊಡ. ಹಂಗಾಗ್ಯದ ಈಗ ಇವತ್ತಿನ ಕಾಲ. ಎಲ್ಲರೂ ನೋಡಿ ಹೊಟ್ಟೆ ಅನ್ನೋದು ಕಣ್ಣಮ್ಮ ಮಾಡಿ ಕಟ್ಟಿ ಆಗಿರುತ್ತೆ. ತಂದು ಅವು ಎಲ್ಲ ಕೆಮಿಕಲ್ ಹಾಕಿ ತಿಂದು ಕಡಕ್ಕ ರೊಟ್ಟಿ ತಿನ್ನಬೇಕು. ನನಗೆ ಎಲ್ಲ ಕೇಳ್ತಾರೆ, ಅಜ್ಜಾರ ನಿಮಗೇನು ಫೇವ್ರೇಟ್ ರೀ, ನಿಮಗೇನು ಊಟ ಮಾಡಿಸಣ್ರಿ ಭಕ್ತರು ನಮ್ಮ ಎಟ್ಟ ಕೇಳ್ಯಾರ. ನಿನ್ನೆನೆ ನಾವು ಇವ್ರ ಮನೆಗೆ ಹೋಗಿದ್ದೇವೆ, ಇವತ್ತಲ್ಲ ಮಧ್ಯಾಹ್ನ ಪುಟ್ಟಣ್ಣವ್ರ ಮನೆಗೆ ಇವತ್ತು ಹೋಗಿದ್ದೇವೆ. ನಿನ್ನೆ ಕೇಳಿದ, ಅಜ್ಜಾರ ನಿಮಗೇನು ಇಷ್ಟ ಹೇಳ್ರಿ ಅದನ್ನು ನಾವು ಮಾಡಿಸ್ತೇವ್ರಿ ಅಂತ ತಿಳ್ಕೊಂಡು. ನಮಗೇನು ಇಷ್ಟ ಇಲ್ಲ. ನನಗೆ ಏನು ಮಾಡ ಬಿಸಿ ರೊಟ್ಟಿ ಕಾಳು ಪಲ್ಯ ಅನ್ನ ಸಾರ ಇಟ್ಟು ಮಾಡಿಬಿಟ್ರೆ ಇದೇ ನನಗೆ ದೊಡ್ಡ ಫೇವ್ರೇಟ್ ಊಟ ಅಂತ ತಿಳ್ಕೊಂಡು ಅವನಿಗೆ ನಾ ಹೇಳೀನಿ. ಅದರ ಸಲುವಾಗಿ ಮಕ್ಕಳಿಗೆ ಈ ಖಡಕ್ ರೊಟ್ಟಿ ತಿಂದು ಬೆಳೆಸ್ಬೇಕಂದ್ರೆ ಆ ಮಕ್ಕಳು ಗಟ್ಟಿಯಾಗಿ ಬೆಳಿತವ್ರು, ಅವರಲ್ಲಿ ತಾಕತ್ ಅಂತಕ್ಕಂಥದ್ದು ಬರ್ತದೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೆ ಹೇಳಿ, ಅಂಥ ರೊಟ್ಟಿಯನ್ನು ನೀವೆಲ್ಲರೂ ಸಹಿತ ಭಾಳ ಭಕ್ತಿಯಿಂದ ಇವತ್ತಿನ ದಿವಸ ನೀವೆಲ್ಲ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಆ ಮಲ್ಲಮ್ಮ ಒಂದ ಪ್ರಾರ್ಥನೆ ಏನಂತಂದ್ರೆ, ಇಲ್ಲಿ ಯಾರು ರೊಟ್ಟಿ ತಂದಾರ ರೊಟ್ಟಿ ತರಲಾರವ್ರಿಗೂ ಸಹಿತ ಎಂದಿಗೂ ಕೂಡ ಯಾರ ಮನೆಯಲ್ಲೂ ಸಹಿತ ಅನ್ನಕ್ಕೆ ಕೊರತೆ ಮಾಡಬೇಡ ತಾಯಿ ಅಂತ ತಿಳ್ಕೊಂಡು ಆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಹತ್ರ, ಬಿದಿರಿ ಕುಮಾರ ಶಿವಯೋಗಿಗಳ ಹತ್ರ ನಾನು ಪ್ರಾರ್ಥನೆಯನ್ನು ಮಾಡಿ ಕೊಂಡು ಮುಂದೆ
ಅದನ್ನು ಹೇಳಕ್ಕೆ ಬಂದ್ರೇನು? ಈ ವೇದಿಕೆಗೆ ಇವತ್ತಿನ ದಿವಸ ಮೊದಲ ದಿನ ಪ್ರಾರಂಭವನ್ನು ಮಾಡಿ ಇವತ್ತಿನ ಮುಕ್ತಾಯ ಸಮಾರಂಭಕ್ಕೆ ನಮ್ಮ ವೇದಮೂರ್ತಿ ಬಸಯ್ಯ ಸ್ವಾಮಿಗಳು ಸಹಿತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಈ ವೇದಿಕೆಗೆ ಸ್ವಾಗತವನ್ನು ಕೋರೋಣ. ಅವರು ಹೋದಾಗ ನಮಗೆ ಹೇಳ್ತಿರ್ತಾರೆ, ನಾವು ಅಲ್ಲಿ ಸೀನಿಯರ್, ಅಲ್ಲಿ ಹೋದಾಗ ಏನು ಹೇಳ್ತಾರೆ ಅಂದ್ರೆ, ಈ ದೇವ್ರು ಅದಾರಲ್ರಿ, ಈ ಹೇಳಿದ ಪಟ್ಕನಂಗೆ ಅರ್ಥ ಮಾಡ್ಕೋತಾರೆ. ಇವ್ರಿಗೆ ಭಾಳ ಗೊದ್ದಾಡಿ ತಿಳಿಸ್ಬೇಕಾದ್ರೆ ಏನಿಲ್ಲ, ಒಂದೇನರ ವಚನ ಇದರ ಅರ್ಥ ಹೇಳ್ಬಿಟ್ಟೆ ಅಂದ್ರೆ ಆಟೋಮೆಟಿಕ್ ತಿಳ್ಕೊಂಬಿಡ್ತಾರೆ. ಅಂಥ ಜ್ಞಾನವನ್ನು ಈ ಊರಿನ ಒಂದು ಮುಂದೆ ವಿರಕ್ತ ಮೂರ್ತಿ ಆಗುವಂಥ ಬಸವಲಿಂಗ ದೇವರಲ್ಲಿ ಐತಿ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅವರು ಇಲ್ಲಿ ಇದ್ರೆ ಭಾಳ ಚೆನ್ನಾಗಿ, ಆದರೆ ಅನಿವಾರ್ಯದಿಂದ ಅಲ್ಲಿ ಮಂದಿರದೊಳಗೆ ಬಿಡಂಗಿಲ್ಲ ಅವರು. ಅದರ ಸಲುವಾಗಿ ಅವ್ರ ಪರವಾಗಿ ನಮ್ಮ ಬಸವಲಿಂಗ ಸ್ವಾಮಿಗಳ ಆ ಸಂಪೂರ್ಣ ಮಠದ ಒಂದು ಉಸ್ತುವಾರಿಯನ್ನು ವಹಿಸ್ಕೊಂಡು ಅವರ ಜಾಗವನ್ನು ಇವರೇ ತುಂಬಿಕೊಂಡು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿ ಭಾಳ ಅದ್ಭುತವಾಗಿ ಆ ಮಠವನ್ನು ಎತ್ತರ ಮಟ್ಟದೊಳಗೆ ಬೆಳೆಸುವಂಥ ಕಾರ್ಯ ಅದು ನಮ್ಮ ವೇದಮೂರ್ತಿ ಬಸವಲಿಂಗಯ್ಯ ಸ್ವಾಮಿಗಳವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹಿತ ಇನ್ನೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಮತ್ತೇನು ಹೇಳಕತ್ತಿದೆ ನಾನೀಗ? ಹೋಳ್ಗೆ ಶೀಕರಣಿಗೆ ನಿಂತಿದ್ದೇನು? ಎಲ್ಲರ ಮನ್ಯಾಗ ಹೋಳ್ಗೆ ಶೀಕರಣೆ ಹೆಂಗೆ ಆ ರೊಟ್ಟಿ ಪುಂಡಿಗೆ ಪಲ್ಯ ಹೇಳಿ ನನಗತಿ. ಹಿಂಗೆ ಒಬ್ಬವ ಏನು ಮಾಡಿದ, ಅವ್ರವ್ವ ಮಗಳಿಗೆ ಏನು ಕಲಿಸಿದ್ಲತ್ತಂದ್ರೆ, ಯವ್ವ ಮಗಳ ಮುಂದೆ ನೀ ಗಂಡನ ಮನೆಗೆ ಹೋಗ್ಯಾಕದಿ, ಏನು ಅಡುಗೆ ಮಾಡ್ಬೇಕಂತ ಚಂದ ರೊಟ್ಟಿ ಪುಂಡಿ ಪಲ್ಯ ಮಾಡೋದು ಕಲಿ, ನಿಮ್ಮ ಗಂಡಗೆ ಅದ ಮಾಡಿ ಹಾಕ್ಬೇಕಂತ ತಿಳ್ಕೊಂಡು ಅವ್ರವು ಏನು ಮಾಡಿದ್ಲ ಅಂದ್ರೆ ರೊಟ್ಟಿ ಪುಂಡಿ ಪಲ್ಯ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ, ರೊಟ್ಟಿ ಪುಂಡಿ ಪಲ್ಯ. ಅಕ್ಕಿನ ಮದುವೆ ಆಗಿ ಗಂಡನ ಮನೆಗೆ ಹೋದ್ಲ. ಗಂಡನ ಮನೆಗೆ ಹೋದಾಗ ಅಕ್ಕಿ ಏನು ಮಾಡಿಲ್ಲ, ಗಂಡ ಅಡುಗೆ ಮಾಡಂದ, ಒಂದನೇ ದಿನ ಅಡುಗೆ ಮಾಡಿದ್ಲು, ಏನು ಮಾಡಿದ್ಲು, ರೊಟ್ಟಿ ಪುಂಡಿ ಪಲ್ಯ ಮಾಡಿದ್ಲು. ಎರಡನೇ ದಿನ ಏನು ಮಾಡಿದ್ಲು, ರೊಟ್ಟಿ ಪುಂಡಿ ಪಲ್ಯನ ಮಾಡಿದ್ಲು. ಈಗಿನ ಹೆಣ್ಮಕ್ಳು ರೊಟ್ಟಿ ಮಾಡೋದು ಇದು ಆಗಿಬಿಟ್ಟದ, ಈಗ ಮಿಷನ್ ಬಂದುಬಿಟ್ಟವು, ಅದರೊಳಗೆ ಏನೋ ಹಿಟ್ಟು ಹಾಕಿಬಿಟ್ರೆ ಅದ ತೀಡಿ ಕೊಟ್ಟುಬಿಡುತ್ತೆ. ಇವ್ರು ಬರೀ ಬೇಯಿಸೋದಟ್ಟ ನೋಡ್ರಿ. ಎಲ್ಲ ಎಷ್ಟು ಟೆಕ್ನಾಲಜಿ ಎಲ್ಲ ಮುಂದುವರೆದದ ನೋಡಿ, ಎಲ್ಲದಕ್ಕೂ ಮಿಷನ್ ಬಂದವು. ಬಟ್ಟೆ ತೊಳೆಯಂಗಿಲ್ಲ, ವಾಷಿಂಗ್ ಮಿಷನ್ ಬಂದದ, ಬಾಂಡೆ ತೊಳೆಯಂಗಿಲ್ಲ, ಬಾಂಡೆ ತಿಕ್ಕೋ ಮಿಷನ್ ಬಂದದ, ಚಪಾತಿ ಮಾಡೋ ಮಿಷನ್ ಬಂದದ, ರೊಟ್ಟಿ ಮಾಡೋ ಮಿಷನ್ ಬಂದದ, A to Z ಎಲ್ಲ ಮಿಷನ್. ಈ ನೆಲ ಒರೆಸೋದೊಂದು ಮಿಷನ್ ಕಮ್ಮಿ ಇತ್ತು, ಅದು ಮಿಷನ್ ಬಂದದ. ಅದು ಹಿಂಗೆ ಬಟನ್ ಸ್ಟಾರ್ಟ್ ಮಾಡಿಬಿಟ್ರೆ ತಾನ ಹಿಂಗೆ ನೆಲ ಒರೆಸ್ಕೊಂಡು ಬಿಡ್ತದೆ. ಈಗ ಇನ್ನೊಂದು ಮಿಷನ್ ಕಮ್ಮಿ ಇತ್ತು, ತಿನಿಸು ಮಿಷನ್ ಒಂದು ಕಮ್ಮಿ ಇತ್ತು. ಮೊನ್ನೆ ಒಂದು ದವಾಖಾನಿಗೆ ಹೋಗಿನಿ, ಅದನ್ನು ನೋಡಿನ. ಅದು ಹೆಂಗೈತೆ ಅಂದ್ರೆ, ಗುಲ್ಬರ್ಗದೊಳಗೆ ಒಂದು ದೊಡ್ಡ ದವಾಖಾನೆ, ಅಲ್ಲಿ ನಾವು ಒಬ್ಬರು ಭಕ್ತರು ಮಾತಾಡಿಸ್ಬೇಕಂತ ನಾನು ಹೋಗಿದ್ದೆ. ಅಲ್ಲಿ ಎಂಥ ಮಿಷನ್ ಅಂತಂದ್ರೆ, ಅದು ಅಡುಗೆ ಒಂದು ಪ್ಲೇಟ್ದೊಳಗೆ ಅನ್ನ ಸಾರು ಏನು ಊಟ ಮಾಡೋ ಅದನ್ನು ಕಲಿಸಿಡ್ಬೇಕು. ಕಲಿಸಿಟ್ರೆ ಅದು ಹೆಂಗೆ ಮಾಡ್ತದೆ, ಹಿಂಗೆ ಬೋಲ್ಡೇಜರ್ ಬಕೆಟ್ ಇರ್ತಲ್ಲ, ಹಂಗೈತೆ ಅದು. ಹಿಂಗೆ ಅದನ್ನು ಬಟನ್ ಒತ್ತಿದ್ರೆ ಹಿಂಗೆ ತೊಗೊಳ್ತದೆ, ಹಿಂಗೆ ತೊಗೊಂಡು ಡೈರೆಕ್ಟ್ ಬಾಯಾಗ ಆಗ್ತದೆ. ಅವ ಬಾಯಿ ತೆಗೆದಿದ್ದ ಅವಾಗ ತೆಗೆದಿರ್ಬೇಕಮ್ಮ ಅಂತ ಅಂದ್ರೆ ಬಾಯಾಗ ಆಗ್ತದದು. ಅವ ಆ ಕಡೆ ಈ ಕಡೆ ಒಳ್ಳಿದ್ನಾಗ ಕಿವ್ಯಾಗ ಹಾಕ್ಬೇಕದದು. ಅಂದ್ರೆ ಈಗ ಎಲ್ಲದಕ್ಕೂ ಮಿಷನ್ ಬಂದವು, ಏನೂ ಭಾಳ ಇದು ಇಲ್ಲ. ಆದ್ರೆ ಆ ತಾಯಿ ಮಗಳಿಗೆ ರೊಟ್ಟಿ ಪುಂಡಿ ಪಲ್ಯ ಮಾಡೋದು ಕಲಿಸಿದ್ಲು. ಗಂಡು ಅಡುಗೆ ಮಾಡೋಣ ರೊಟ್ಟಿ ಪುಂಡಿ ಪಲ್ಯ. ಒಂದು ವಾರ ಇದಾತು ರೊಟ್ಟಿ ಪುಂಡಿ ಪಲ್ಯ, ಒಂದು ತಿಂಗಳಾತು ಏನು ಮಾಡಿದ್ಲು, ರೊಟ್ಟಿ ಪುಂಡಿ ಪಲ್ಯನ ಮಾಡಿಲ್ಲ. ತಿಂದು 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 ಸಾಕಾಗಿ ಅವ ಎಲ್ಲಿಗೆ ಹೋದಂದ್ರೆ ಅವ್ರ ಅತ್ತಿ ಮನೆಗೆ ಹೋದ, ಅವ್ರ ಹೆಂಡತಿ ಅವನ ಮನೆಗೆ ಹೋದ. ಅತ್ತಿ ಮನೆಗೆ ಹೋದಾಗ ಅತ್ತಿ ಏನು ಮಾಡಿಲ್ಲ, ಭಾಳ ದಿವಸ ಕಳೆಯ ಬಂದಾನ, ನನ್ನ ಮಗಳು ಅಪ್ಡೇಟ್ ಅದಾಳ ಈಗ, ಏನರ ಯೂಟ್ಯೂಬ್ದೊಳಗೆ ಟಿ ವಿ ಒಳಗೆ ಈ ಟಿ ವಿ ಒಳಗೆ ಬರ್ತಾವ ರುಚಿಯಾದ ಅಡುಗೆ. ನಾ ಕೇಳ್ತೀನಿ, ಯಾರು ನಿಮ್ಮ ಗಂಡಗ ಟಿ ವಿ ಒಳಗೆ ನೋಡಿ ಬಿಸಿ ಬಿಸಿ ಅಡುಗೆ ಯಾರು ಮಾಡಿ ಕೊಟ್ರಿ ಕೈ ಹತ್ರ ನೋಡೋಣ. ಹಿಂಗೆ ಟಿ ವಿ ಒಳಗೆ ಅವ ಬರ್ತಾನೆ ನೋಡವ, ಸಿಹಿ ಕೈ ಚಂದ್ರ. ಅದನ್ನು ನೋಡಿ ಯಾರು ನಿಮ್ಮ ಗಂಡಗೆ ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ರಿ ನೋಡೋಣ ಕೈ ಹತ್ರಿ. ಯಾರೂ ಇಲ್ಲ ಇಲ್ಲಿ ಹಳ್ಳ್ಯಾಗ, ಹಂಗಿಲ್ಲ, ಎಲ್ಲ ಕಲ್ತ ಬಂದಿರ್ತಾರೆ. ಇಲ್ಲೇನು ನೋಡಿ ಟಿ ವಿ ನೋಡಿ ಯೂಟ್ಯೂಬ್ ನೋಡಿ ಮಾಡುವಂಥವ್ರು ಯಾರೂ ಇಲ್ಲ. ಆದ್ರೆ
ಅವ್ರ ಅತ್ತೆ ಏನು ತಿಳ್ಕೊಂಡ್ಲತ್ತಂದು ನಮ್ಮ ಮಗಳು ಏನರ ಬಿಸಿದು ಮಾಡಿ ಕೊಟ್ಟಿರ್ಬೋದು ಅಂತ ತಿಳ್ಕೊಂಡು ಅಕ್ಕಿ ಏನು ಮಾಡಿದ್ಲತ್ತಂದ್ರೆ ಅಕ್ಕಿನೂ ಮನ್ಯಾಗ ರೊಟ್ಟಿ ಪುಂಡಿ ಪಲ್ಯನ ಮಾಡಿದ್ ತಾಟ್ನಾಗ ಏನು ಮಾಡಿ ರೊಟ್ಟಿ ಪುಂಡಿ ಪಲ್ಯ ಅವಂಗ ತಿಂದು ಅಲ್ಲೇ ಚಕ್ರ ಬಂದು ಅಲ್ಲೇ ಬಿದ್ದ ಅವನು ಎಲ್ಲಿ ಕರ್ಕೊಂಡು ಹೋದ್ರಂತ ದವಾಖಾನಿಗೆ ಕರ್ಕೊಂಡು ಹೋದ್ರು. ದವಾಖಾನಿಗೆ ಕರ್ಕೊಂಡು ಹೋದಾಗ ಇನ್ನು ಮುಂದೆ ಮಜಾ ಐತಿ ಕೇಳ್ರಿ ಅದು ಕತ್ತಿ. ದವಾಖಾನಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿ ಅವ ಇಂಜೆಕ್ಷನ್ ಹೊಡೆದು ಗುಳಿಗೆ ಕೊಟ್ಟು ಹೇಳಿ, ತಮ್ಮ ನಿನ್ನ ಆರೋಗ್ಯ ಭಾಳ ಕೆಟ್ಟದಪ್ಪ, ಭಾಳ ಹದಗೆಟ್ಟದ. ನೀ 21 ದಿವಸ ಎಣ್ಣೆ ಪದಾರ್ಥ ಒಟ್ಟ ತಿನ್ನಕ್ಕೆ ಹೋಗ್ಬೇಡತ್ತಮ್ಮ. 21 ದಿವಸ ಏನು ಮಾಡ್ಬೇಕಂದ್ರೆ ಪತ್ತೆ ಮಾಡಬೇಕು, ಸಪ್ಪನ ಊಟ ತಿನ್ಬೇಕು. 21 ದಿವಸ ಏನು ತಿನ್ಬೇಕಂತಂದ್ರೆ ರೊಟ್ಟಿ ಪುಂಡಿ ಪಲ್ಯನ ತಿನ್ಬೇಕಂದಂತ ಅವ ಇವ್ರ ಸವಾಸ ಬೇಡ, ಯಾರ್ದು ಸವಾಸ ಬೇಡ ಅಂತ ಬಿಟ್ಟು ನಾವು ಇನ್ನೂ ಮನೆಗೆ ಬಂದಿಲ್ಲ ಅಂತ. ಹಂಗೆ ನಮ್ಮದು ಪರಿಸ್ಥಿತಿ ಎಲ್ಲಿ ಹೋದ್ರು ಹೋಳ್ಗೆ ಶೀಕರಣಿ ಅಷ್ಟು ಭಕ್ತಿಯಿಂದ ನಮ್ಮನ್ನೆಲ್ಲ ಸ್ವಾಗತ ಮಾಡ್ಕೊಂಡು ಭಾಳ ಪ್ರೀತಿಯಿಂದ ನೀವೆಲ್ಲರೂ ಸಹಿತ ನೋಡ್ಕೊಂಡಿದ್ದೀರ. ಭಾಳ ಖುಷಿ. ನಾ ಇನ್ನೊಂದು ಕೆಲಸದ ಹಿರಿಯರ ಎಲ್ಲ ಹಿರಿಯರು ಅದಾರ ಇಲ್ಲಿ ಕೇಳ್ರಿ. ನಮ್ದೊಂದು ಆಸೆ ಏನೈತೆ ಅಂದ್ರೆ, ನಿನ್ನೆ ನಮಗೆ ಹೊಸಪೇಟೆ ಜಗದ್ಗುರುಗಳು ಈಗಿರುವಂಥ ಮಠಾಧೀಶರು ಅವರು ನಮಗೆ ಫೋನ್ ಮಾಡಿದರು. ಬಿದಿರಿ ಒಳಗೆ ಕಾರ್ಯಕ್ರಮ ಭಾಳ ಸುಂದರವಾಗಿ ನಡೆದದಂತ ಫೋನ್ ಮಾಡಿದರು. ಇನ್ನೊಂದು ನಮ್ಮ ಆಸೆ, ಅವ್ರ ಇಚ್ಛೆ ಏನೈತೆ ಅಂದ್ರೆ, ಹೊಸಪೇಟೆ ಸಂಗನಬಸವ ಸ್ವಾಮಿಗಳು ಹುಟ್ಟಿದವ್ರು ಯಾವೂರ ಬಿದರಿ. ನಮ್ಮ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳು ಹುಟ್ಟಿದ ಯಾವೂರ ಬಿದರಿ. ಆದ್ರೆ ಅವ್ರದ್ದು ಹುಟ್ಟಿದ ಮನೆ ಐತಿ ಒಂದರ ಅವ್ರ ಕುರು ಏನರ ಅದಾವನ ಈ ಊರಾಗ. ನಿಮಗೆ ಹೆಮ್ಮೆಯಾರ ಐತಿಲ್ಲ, ಇಂಥ ಊರಾಗ ಹುಟ್ಟಿ ದೊಡ್ಡ ಮಟ್ಟಕ್ಕೆ ಹೋಗಿ ಈ ಊರಿನ ಕೀರ್ತಿಯನ್ನು ಅವ್ರು ಅಭಿಷಾರ ಅಂತ ನಿಮಗೆ ಅಭಿಮಾನ ಐತಿ? ಗುರುಗಳ ಮೇಲೆ ಅಭಿಮಾನ ಅದ? ಹಿರಿಯಾರ ಅವ್ರ ಕುರು ಏನು ಉಳಿಸಿರಿ ಹೇಳಿ ಈ ಊರಾಗ ನೀವು? ಅದಕ್ಕೆ ನಮ್ಮದೊಂದು ಸಂಕಲ್ಪ ಅದ. ನಮ್ದು ಏನು ಒಯ್ಯಕ್ಕೆ ಬಂದಿಲ್ಲ ನಾವು. ಏನು ಬಂದರು ನಿಮ್ಮ ಮನೆಗೆ ಬಂದರು ಏನು ಕೇಳಿಲ್ಲ ನಾವು. ಆದ್ರೆ ನಿಮ್ಮ ಊರೊಳಗೆ, ಈ ಊರೊಳಗೆ ಹುಟ್ಟಿ ದೊಡ್ಡ ವಿರಕ್ತ ಪರಂಪರೆ ಮಠಕ್ಕಾಗಿ ಇಡೀ ಈ ಊರಿನ ಕೀರ್ತಿಯನ್ನು ಕರ್ನಾಟಕದಾದ್ಯಂತ ಹಬ್ಬಿಸಿರ್ತಕ್ಕಂಥ ಡಾಕ್ಟರ್ ಸಂಗನಬಸವ ಸ್ವಾಮಿಗಳ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳ ಒಂದು ಸ್ಮಾರಕ ಈ ಊರಿಯೊಳಗೆ ಮಾಡಬೇಕು. ಅವರು ಹುಟ್ಟಿದ ಮನೆ ಏನೈತಲ್ಲ, ಆ ಜಾಗ ಯಾರ ಹೆಸರ ಮೇಲೆ ಐತಿ ಅವರಿಗೆ ನಾವು ಮನ ಒಲಿಸಿ, ಅವರಿಗೆ ನಾವು ವಿನಂತಿಯನ್ನು ಮಾಡಿಕೊಂಡು, ಅವ್ರ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಜಾಗವನ್ನು ತಗೊಳ್ಳುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆದರೆ ಈ ಊರಾಣ ಹಿರಿಯರು ದಯವಿಟ್ಟು ಅದೊಂದು ಇಬ್ಬರ ಗುರುಗಳ ಒಂದು ಸ್ಮಾರಕ ಮಾಡುವಂಥ ಕೆಲಸವನ್ನು ಅವರು ಆಡಿ ಬೆಳೆದಿರ್ತಕ್ಕಂಥ ಮನೆಯೊಳಗೆ ಅದೊಂದು ಗುರುತು ಉಳಿಸುವಂಥ ಕಾರ್ಯ. ಮುಂದೆ ಬರುವಂಥ ಹುಟ್ಟಿದ ಮಕ್ಕಳಿಗೆ ಗೊತ್ತಾಗಬೇಕಲ್ಲ, ಈ ಊರೊಳಗೆ ಇಂಥ ಮಹಾತ್ಮರು ಹುಟ್ಟ್ಯಾರ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಲ್ಲ. ಮುಂದಿನ ಪೀಳಿಗೆಗೆ ಹೆಂಗೆ ಗೊತ್ತ ಮಾಡೋದು? ಅವ್ರದ್ದೇನು ಏನರ ಸ್ಮಾರಕ ಇತ್ತಂದ್ರೆ ಅವ್ರಿಗೆ ನಾವೆಲ್ಲರೂ ಸಹಿತ ಗೌರವ ತಂದು ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೆ ಹೇಳಿ ಮಾಡ್ತೀರಾ ಇಲ್ಲ? ಇಲ್ಲ ಹ್ಞೂ ಇಲ್ಲ. ಹಿರಿಯಾರ ಹೇಳ್ರಿ ಆಗಂಗಿಲ್ರಿ ಅಂತ. ಖಡಕ್ ಗೌಡ್ರ ಅದಾರ ಅವರು. ಏನು ದ್ವೇಷಿತ್ತು ಹಿಂದಿನ ಜರಿ ಅವ್ರು ಇಲ್ಲ ಶಾಂತ ರೀತಿಯಿಂದ ರೀ. ಅಲ್ಲೇ ಮೈ ಕೊಡು